ಈಗ ಸಿ ಎಂ ಬಂದರು ಅಂತ ವಿಶೇಷವಾದ ಪೂಜೆ ಏನಿರುವುದಿಲ್ಲ ಇಲ್ಲಿ. ಅವರು ಬರ್ತಾರೆ, ಇಂದಿನಂತೆ ಎಲ್ಲರ ಥರ ದರ್ಶನವನ್ನು ಮಾಡ್ತಾರೆ. ದರ್ಶನವನ್ನು ಮಾಡಿ ಅವರಿಗೆ ಒಂದು ಅವರದ್ದೇ ಆದಂಥ ಪ್ರೋಟೋಕಾಲ್ಗಳು ಇರ್ತವೆ, ಬಿಟ್ಟರೆ ಮತ್ತೆ ಏನಿಲ್ಲ. ಅವರು ಪೂರ್ಣಕುಂಭ ಸ್ವಾಗತದೊಂದಿಗೆ ಒಳಗೆ ಬರ್ತಾರೆ, ಬಂದು ದೇವರ ದರ್ಶನ ಮಾಡಿ ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ಕೈ ಮುಗಿದು ಹೋಗ್ತಾರೆ. ಇಷ್ಟು ಅವರು ಇವತ್ತು 3 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ದೇವಸ್ಥಾನದಿಂದ ಒಂದು ಬರಹವನ್ನು ಕೊಟ್ಟಿದ್ದಾರೆ, ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. 3 ಗಂಟೆಗೆ ಬರ್ತಾರೆ, ಅವರನ್ನು ಒಂದು ದೇವಸ್ಥಾನದಿಂದ ಒಳ್ಳೆಯ ರೀತಿಯಿಂದ ಸ್ವಾಗತ ಮಾಡಿ ಕಳಿಸಿಕೊಡಬೇಕು ಅಂತ ನಮಗೂ ಕೂಡ ಅರ್ಚಕ ವರ್ಗದವರು ಮತ್ತು ಉಪಾಧಿವಂತರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲ ಮೌಖಿಕವಾಗಿಯೂ ಹಾಗೂ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ದೇವಸ್ಥಾನದಿಂದ. ಹಾಗೆ ಈಗ ನಿಮಗೆ ತಮಿಳುನಾಡಿನ ತುಂಬ ಅನೇಕ ದೊಡ್ಡ ದೊಡ್ಡ ನಟರು ಕೂಡ ಹಾಗೆ ಕಲಾವಿದರು ಕೂಡ ಇಲ್ಲಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿ ನಿಮಗೆ ಇಳೆಯರಾಜ ಆಗಿರ್ಬೋದು, ಶಿವಮಣಿ ಆಗಿರ್ಬೋದು, ಇನ್ನೂ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಸಾಲುಮರದ ತಿಮ್ಮಕ್ಕ ಇಂಥವರು ಕೂಡ ಬಂದಿದ್ದಾರೆ. ಅದೇನು ದೊಡ್ಡ ನ್ಯೂಸ್ ಆಗಲಿಲ್ಲ, ಅದೊಂದು ಬೇಜಾರು. ಬಿಟ್ಟರೆ ಅಂಥವರು ಕೂಡ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಈಗ ತಮಿಳುನಾಡಿನಲ್ಲಿ ಹೇಳಬೇಕಂದ್ರೆ ಮುಂಚೆ ಜಯಲಲಿತಾ ಸಿ ಎಮ್ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಂದು ಹೋಗ್ತಾಯಿದ್ರು. ಆನಂತರದಲ್ಲಿ ಸ್ಟಾಲಿನ್ ಅವರು ಬರಲಿಲ್ಲ, ಬಟ್ ಸ್ಟಾಲಿನ್ ಕುಟುಂಬದವರು, ಅವರ ಹೆಂಡತಿ ಮಕ್ಕಳೆಲ್ಲ ಇಲ್ಲಿ ಯಾವಾಗಲೂ ಬಂದು ಹೋಗ್ತಾಯಿದ್ರು. ಹಾಗೆ ವಿಜಯ್ ಅವರ ಕುಟುಂಬದವರು ಬರ್ತಾ ಇದ್ರಂತೆ ಇಲ್ಲಿ ಮುಂಚೆ. ವಿಜಯ್ ಅವರು ಸಿ ಎಮ್ ಆದಮೇಲೆ ಈಗ ಮೊದಲನೇ ಬಾರಿಗೆ ಇಲ್ಲಿ ಬರ್ತಾ ಇದ್ದಾರೆ. ನಾಳೆ ಈಗ ಸಿ ಎಮ್ ಬಂದರು ಅಂತ ವಿಶೇಷವಾದ ಪೂಜೆ ಏನಿರುವುದಿಲ್ಲ ಇಲ್ಲಿ. ಅವರು ಬರ್ತಾರೆ, ಇಂದಿನಂತೆ ಎಲ್ಲರ ಥರ ದರ್ಶನವನ್ನು ಮಾಡ್ತಾರೆ. ದರ್ಶನವನ್ನು ಮಾಡಿ ಅವರಿಗೆ ಒಂದು ಅವರದ್ದೇ ಆದಂಥ ಪ್ರೋಟೋಕಾಲ್ಗಳು ಇರ್ತವೆ, ಬಿಟ್ಟರೆ ಮತ್ತೆ ಏನಿಲ್ಲ. ಅವರು ಪೂರ್ಣಕುಂಭ ಸ್ವಾಗತದೊಂದಿಗೆ ಒಳಗೆ ಬರ್ತಾರೆ, ಬಂದು ದೇವರ ದರ್ಶನ ಮಾಡಿ ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ಕೈ ಮುಗಿದು ಹೋಗ್ತಾರೆ.